ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಬೇರೆ ಬೇರೆ ಕಾರಿನ ಬಗ್ಗೆ ಹಲವು ವಿಡಿಯೋಗಳನ್ನ ಹಾಕಿದ್ದೆ. ಆದರೆ ಇವತ್ತು ಒಂದು ಬೇಸ್ ಮಾಡೆಲ್ ಕ್ರೇಟಾ ಕಾರನ್ನ ತಗೊಂಡು ಅದನ್ನ ಮಾಡಿಫೈ ಮಾಡಿದ್ರೆ, ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಬರುವಂತಹ ಹಲವು ಫೀಚರ್ಗಳನ್ನ ಆಡ್ ಆನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಬೇಸ್ ಮಾಡೆಲ್ ಕ್ರೇಟಾವನ್ನ ಟಾಪ್ ಎಂಡ್ ಅಲ್ಲಿ ಬರುವಂತಹ 360 ಇಂದ ಹಿಡಿದು ಹಲವು ಬೇರೆ ಬೇರೆ ಫೀಚರ್, ಅಂದ್ರೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, 360 ಕ್ಯಾಮರಾ ಆಗಿರ್ಬೋದು, ಹಲವು ಫೀಚರ್ಗಳನ್ನ ಆ್ಯಡ್ ಮಾಡಿದಾಗ ನಿಮಗೆ ಎಷ್ಟು ಪ್ರೈಸ್ ಆಗುತ್ತೆ, ಜೊತೆಗೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ, ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನನ್ನ ಬ್ಯಾಕಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಕ್ರೇಟಾ 2025 ಮಾಡೆಲ್ನ ಬೇಸ್ ಮಾಡೆಲ್, ಅಂದರೆ ಬೇಸ್ ವೇರಿಯಂಟ್ ಅಲ್ಲಿ ಬರುವಂತಹ ಪೆಟ್ರೋಲ್ ವೇರಿಯಂಟ್ ಇದು. ಅಂದರೆ ಕ್ರೇಟಾ, ಹ್ಯುಂಡೈ ಕಂಪನಿಯ ಕ್ರೇಟಾ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ಈ ಒಂದು ವೆಹಿಕಲ್ ಅಲ್ಲಿ ನಮಗೆ ಸಿಂಪಲ್ ಆಗಿ ಫ್ರಂಟ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಆದರೆ ಹ್ಯಾಲೋಜನ್ ಲೈಟ್ ಬರುವಂಥದ್ದು, ಜೊತೆಗೆ ಕನೆಕ್ಟಿಂಗ್ ಲೈಟ್ ಏನು ಬರೋದಿಲ್ಲ. ಆದರೆ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರುವಂತಹ ಚೇಂಜಸ್ ಅಂತ ಹೇಳಿದ್ರೆ DRL ಬರುತ್ತೆ, ಆದರೆ ಇಲ್ಲಿ ನೋಡಿ ನಿಮಗೆ ಕನೆಕ್ಟಿಂಗ್ ಲೈಟ್ ಹಾಕಿದ್ದಾರೆ. ಈ DRL ಜೊತೆಗೆ ಕನೆಕ್ಟಿಂಗ್ ಲೈಟ್ ಕೂಡ ಹಾಕಿದ್ದಾರೆ. ಜೊತೆಗೆ ಇನ್ನು ಹೆಡ್ ಲೈಟ್ ಅಲ್ಲಿ ಬಲ್ಬ್ ಚೇಂಜ್ ಮಾಡಿರುವಂಥದ್ದು. ನಿಮಗೆ ಇದರಲ್ಲಿ 2 ಬಲ್ಬ್ ಬರುತ್ತೆ ಸಪರೇಟ್ ಆಗಿ, ಅಂದ್ರೆ ಹೈ ಬೀಮ್ಗೆ ಒಂದು ಬಲ್ಬ್ ಬರುತ್ತೆ, ಲೋ ಬೀಮ್ಗೆ ಒಂದು ಬರುತ್ತೆ. ಇವು ಎರಡನ್ನೂ ಕೂಡ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಒಳಗಡೆ ನಿಮಗೆ 380 ವ್ಯಾಟ್ ಬರುವಂತಹ ಬಲ್ಬ್ ಹಾಕಿರುವಂಥದ್ದು. ಇದು ಫ್ರಂಟ್ ಅಲ್ಲಿರುವಂತಹ ಮೈನ್ ಚೇಂಜಸ್. ಜೊತೆಗೆ ನನ್ನ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ ಕಾಣ್ತಾ ಇದೆ, ಅಂದ್ರೆ 360 ಕ್ಯಾಮ್ರಾಕ್ಕೆ ಇರುವಂತಹ ಒಂದು ಕ್ಯಾಮ್ರಾ ಇದು. ಇದರ ವಿಶೇಷತೆ ಬಗ್ಗೆ ನಾನು ಇನ್ನು ಸೈಡಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಇದರಲ್ಲಿ ಚೇಂಜಸ್ ಮಾಡಿರೋದು ಅಂತ ಹೇಳಿದ್ರೆ ಮೇನ್ ಆಗಿ ಇರುವಂಥದ್ದು ಅಂದ್ರೆ ಮ್ಯಾಗ್ ವೀಲ್. ಬೇಸ್ ಮಾಡೆಲ್ ಅಲ್ಲಿ ನಿಮಗೆ ನಾರ್ಮಲ್ ವೀಲ್ ಬರುವಂಥದ್ದು, ಅಂತ ಸಂದರ್ಭದಲ್ಲಿ ಇದಕ್ಕೆ ಮ್ಯಾಗ್ ಹಾಕಿದ್ದಾರೆ. ಮ್ಯಾಗ್ ಅಂತ ಹೇಳಿದ್ರೆ ನಿಮಗೆ ಕಂಪನಿಯಲ್ಲಿ ಏನು ಬರುತ್ತೆ, ಕಂಪನಿಯಲ್ಲಿ ಬರುವಂತಹ ಮ್ಯಾಗ್ ಅನ್ನ ಹಾಕಿರುವಂಥದ್ದು. ಇದಕ್ಕೆ ನಿಮಗೆ ಕಂಪನಿಯಲ್ಲಿ ನೀವು ಪ್ರೈಸ್ ಕೇಳಬೇಕು ಅಂತ ಹೇಳಿದ್ರೆ 75,000 ಹೇಳ್ತಾರೆ. ಅಂದ್ರೆ 17 ಇಂಚ್ ಕಂಪನಿಯಿಂದ ಒರಿಜಿನಲ್ ಮ್ಯಾಗ್ ಇದು, ಜೆನ್ಯೂನ್ ಪಾರ್ಟ್ ಇದು, ಕಂಪನಿಯಿಂದ ಬರುವಂತಹ ಪಾರ್ಟ್ ಇದು. ಇದಕ್ಕೆ 75,000 ಚಾರ್ಜ್ ಮಾಡ್ತಾರೆ. ಜೊತೆಗೆ ನಿಮಗೆ ಟೈರ್ ಕೂಡ ಕೊಡ್ತಾರೆ ಕಂಪನಿಯಲ್ಲಿ. ಆದರೆ ಇಲ್ಲಿ ನಿಮಗೆ ನಾನೊಂದು ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಆ ನಂಬರ್ನ ಕಾಂಟ್ಯಾಕ್ಟ್ ಆಗ್ಬೋದು. ಅವರು ನಿಮಗೆ ರೀಸನಬಲ್ ಪ್ರೈಸಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ. ಆದರೆ ಒಂದು ಕಂಡೀಷನ್ ಅಂತ ಹೇಳಿದ್ರೆ ನಿಮ್ಮ ಕಾರಲ್ಲಿ ಬರುವಂತಹ ಡಿಸ್ಕ್ ಜೊತೆಗೆ ಟೈರನ್ನು ಅವರಿಗೆ ಕೊಡಬೇಕಾಗುತ್ತೆ. ರಿಟರ್ನ್ ಕೊಟ್ಟು ನಿಮಗೆ ಇದನ್ನು ಅವರು ಒಂದು 40,000 ರೇಂಜಲ್ಲಿ ನಿಮಗೆ 4 ಮ್ಯಾಗ್ ಜೊತೆಗೆ 4 ಹೊಸ ಟೈರ್ ಕೂಡ ಹಾಕಿಕೊಟ್ಟಿರ್ತಾರೆ. ಇನ್ನು ನಾನು ಅದರ ಬಗ್ಗೆ ಡೀಟೇಲ್ ಆಗಿ ಕೊಡ್ತೀನಿ ನೋಡಿ. ಇದು ಮೈನ್ ಆಗಿ ಚೇಂಜ್ ಮಾಡಿರುವಂತ ಹೇಳಿದ್ರೆ ಒಂದು ಮಿರರ್, ಸೈಡ್ ಮಿರರ್ ಫುಲ್ ಚೇಂಜ್ ಮಾಡಿದ್ದಾರೆ. ಸೈಡ್ ಮಿರರ್ ನಿಮಗೆ ಇದು ಫೋಲ್ಡೇಬಲ್ ಮಿರರ್ ಬರುತ್ತೆ. ಇದರಲ್ಲಿ ಟರ್ನ್ ಇಂಡಿಕೇಟರ್ ಬರುತ್ತೆ. ಜೊತೆಗೆ 360 ಕ್ಯಾಮ್ರಾ ಕೂಡ ನನ್ನ ಇಲ್ಲಿ ಮಿರರ್ ಕೆಳಭಾಗದಲ್ಲಿ 360 ಕ್ಯಾಮ್ರಾ ಕೂಡ ಕಾಣ್ತಾ ಇದೆ. ಇನ್ನು ಸೈಡ್ ಲುಕ್ ಅಲ್ಲಿ ಬರ್ಬೇಕಂತ ಹೇಳಿದ್ರೆ ರೈಲ್ ಕೂಡ ಕೊಟ್ಟಿದ್ದಾರೆ. ಇದು ನೋಡಿ ಟಾಪ್ ಅಲ್ಲಿ ಕಾಣ್ತಾ ಇದೆ ನಿಮಗೆ ರೂಫ್ ರೈಲ್ ಇದು. ಇನ್ನು ಬ್ಯಾಕ್ ಅಲ್ಲಿ ಬರ್ಬೇಕಂತ ಹೇಳಿದ್ರೆ ಹೆಚ್ಚಿನ ವಿಶೇಷವಾಗಿ ಏನು ಚೇಂಜಸ್ ಮಾಡಿಲ್ಲ. ಶಾರ್ಕ್ ಫಿನ್ ಆಂಟೆನಾ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರುವಂಥದ್ದು ಅಷ್ಟೇ ಬ್ಯಾಕ್ ಅಲ್ಲಿ. ಇನ್ನು ನಾನು ಒಳಗಿನ ವಿಚಾರಕ್ಕೆ ಬರ್ತೀನಿ. ಒಳಗೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋದನ್ನು ನಿಮಗೆ ತೋರಿಸ್ತೀನಿ. ಇನ್ನು ನಿಮಗೆ ಇಲ್ಲೊಂದು ನೋಡಿ ಬ್ರೇಕ್ ಲೈಟ್, ಇದಂದ್ರೆ ರಿಫ್ಲೆಕ್ಟರ್ ಬರೋದು ನಾರ್ಮಲ್ ಆಗಿ. ಇದಕ್ಕೆ ಒಂದು ಎಕ್ಸ್ಟ್ರಾ ಲೈಟ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಕನೆಕ್ಟಿಂಗ್ ಲೈಟ್, ಅಂದ್ರೆ ಬ್ರೇಕ್ ಲೈಟ್ ಅಲ್ಲಿ ಕನೆಕ್ಟಿಂಗ್ ಲೈಟ್ ಇದು ಶೋರೂಮ್ ಇಂದ ಬರುವಂಥದ್ದು, ಅದ ಕಾರಣ ಇದನ್ನೇನು ಮುಟ್ಟಕ್ಕೆ ಹೋಗಿಲ್ಲ. ಇನ್ನು ಉಳಿದಿರೋ ವಿಚಾರ ಒಳಗಡೆ ಮಾಡಿರುವಂಥದ್ದು. ಇನ್ನು ಇಂಟೀರಿಯರ್ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋದನ್ನ ನಾನು ನಿಮ್ಗೆ ಇದರಲ್ಲಿ ತೋರಿಸಿ ಹೋಗ್ತೀನಿ ಬನ್ನಿ. ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ನೋಡಿ ಇಲ್ಲಿ ಏನೋ ಸ್ಟೇರಿಂಗ್ ವೀಲ್ ಅಲ್ಲಿ ಇದರಲ್ಲಿ ಎಕ್ಸ್ಟ್ರಾ ಅಂದ್ರೆ ಕ್ರೂಸ್ ಕಂಟ್ರೋಲ್ ಕೂಡ ಕನೆಕ್ಟ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಬೇಸ್ ಮಾಡೆಲ್ ಅಲ್ಲಿ ಏನು ಕಂಟ್ರೋಲ್ಸ್ ಬರಲ್ಲ, ಆದ್ರೆ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ, ವಾಲ್ಯೂಮ್ ಅಪ್ ಡೌನ್ ಇದೆ. ಇಲ್ಲಿ ನೋಡಿ ನಿಮಗೆ ವಾಲ್ಯೂಮ್ ನಿಮಗೆ ಡೈರೆಕ್ಟ್ ಆಗಿ ಇದರಲ್ಲಿ ಡಿಸ್ಪ್ಲೇ ನೋಡ್ಕೋಬಹುದು. ನಿಮಗೆ ಎಲ್ಲ ಆಪ್ಷನ್ ಇದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವಾಲ್ಯೂಮ್ ಚೇಂಜ್ ಆಗುವಂಥದ್ದು ಎಲ್ಲ ಇದೆ, ಇದರಲ್ಲೇ ಇದೆ ನೋಡಿ, ಎಲ್ಲ ಇದರಲ್ಲಿದೆ. ಇನ್ನು ಕ್ರೂಸ್ ವಿಚಾರ ಕೂಡ ಹಾಗೇನೆ. ಕ್ರೂಸ್ ಕಂಟ್ರೋಲ್ ಇದು ನಾರ್ಮಲ್ ಆಗಿ ನನ್ನ ಗ್ಲಾನ್ಸಾ ಕಾರಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಜಸ್ಟ್ ಬಟನ್ ಹಾಕಿರೋದು ಬಿಟ್ರೆ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇದರಲ್ಲಿ ಆ ರೀತಿ ಅಲ್ಲ, ನಿಮಗೆ ಕನೆಕ್ಟ್ ಕೂಡ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಕನೆಕ್ಟ್ ಆಗುತ್ತೆ. ಜೊತೆಗೆ ಇನ್ನು ಮ್ಯೂಸಿಕ್ ಸಿಸ್ಟಮ್ ಹಾಕಿರುವಂತಹ 360 ಕ್ಯಾಮರಾ ಸಪೋರ್ಟ್ ಆಗಿರುವಂತಹ DVR ಕನೆಕ್ಟ್ ಆಗಿರುವಂತಹ ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಇದರಲ್ಲಿ. ಈ ಒಂದು ಸಿಸ್ಟಮ್ ನೋಡ್ಬೇಕಂತ ಹೇಳಿದ್ರೆ ಇದು ನೋಡಿ 360 ಪೆನಾರೋಮಾ ಪ್ರೋ ಅಂತ. ಹಿಂಗೆ ನೋಡಿ ಇದು ಫ್ರಂಟ್ ವ್ಯೂ, ಇದು ಬ್ಯಾಕ್ ವ್ಯೂ ಇದೆ, ಇದು ಫ್ರಂಟ್ ವ್ಯೂ ಇದೆ, ಲೆಫ್ಟ್ ರೈಟ್ 3D ವ್ಯೂ ಬೇಕಂದ್ರೆ 3D ವ್ಯೂ ಇದೆ, ಎಲ್ಲಾನು ಜೊತೆಗೆ ಇದೆ ನೋಡಿ. ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗಾಡಿ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳೋದನ್ನು ಕೂಡ ಇದರಲ್ಲಿ ನಿಮ್ಗೆ ನೋಡ್ಬೋದು. ಇದು ಬ್ರ್ಯಾಂಡೆಡ್ ಆದ ಕಾರಣ ನಿಮ್ಗೆ ಇದರಲ್ಲಿ ಟೆನ್ಷನ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಕಂಪನಿಯಿಂದ ಯಾವ ರೀತಿ ಸಿಸ್ಟಮ್ ಬರುತ್ತೆ ಅದೇ ಫಿನಿಶಿಂಗ್ ಅಲ್ಲಿ ಬರುವಂತಹ ಒಂದು ಸಿಸ್ಟಮ್ ಕೂಡ ಇದು. ಇನ್ನು ಸೈಡ್ ಪ್ಯಾನಲ್ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ಕಂಪನಿಯಲ್ಲಿ ಬೇಸ್ ಮಾಡೆಲ್ ಬರುವಂತದ್ದು ಈ ಇಷ್ಟು ಬಟನ್ಸ್ ಮಾತ್ರ. ಇದು ನೋಡಿ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರುವಂತದ್ದು. ಇದನ್ನ ಫೋಲ್ಡಿಂಗ್ ಅಂದ್ರೆ ಮಿರರ್ ಫೋಲ್ಡಿಂಗ್ ಆಗಿರ್ಬೋದು, ಇದೆಲ್ಲ ಇದರಲ್ಲಿ ಬರುವಂತದ್ದು. ಲಾಕ್ ಅನ್ಲಾಕ್ ಬಟನ್ ವರೆಗೆ ಇಲ್ಲಿ ಕಂಪನಿಯಿಂದ ಬರುತ್ತೆ. ಇದು ನೋಡಿ
ಮಿರರ್ ಫೋಲ್ಡಿಂಗ್ ಕೂಡ ಇದರಲ್ಲಿ ಆಗ್ತಾ ಇದೆ ನೋಡಿ. ಈ ಬಟನ್ ಇದು ಮಾಡಿದ್ರೆ ಇದಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆದ ಕಾರಣ ಮಿರರ್ ಫೋಲ್ಡಿಂಗ್ ಕೂಡ ಇದರಲ್ಲೇ ಬಂದಿದೆ. ಇನ್ನು ಏನು ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಇನ್ನು ಸ್ಪೀಕರ್ ಹಾಕಿರುವಂಥದ್ದು. ಸ್ಪೀಕರ್ ಹಾಕಿಸ್ಬೇಕಂತ ಹೇಳಿದ್ರೆ 2 ಟ್ವಿಟರ್ ಇಲ್ಲೇ ಸೆಟ್ ಮಾಡಿದ್ದಾರೆ. ಇನ್ನು ರೂಫಲ್ಲಿ LED ಲೈಟ್ ಹಾಕಿರುವಂಥದ್ದಾಗಿರ್ಬೋದು, ಹಲವು ರೀತಿಯ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನ ಮಾಡಿದ್ದಾರೆ. ಇದರಿಂದ ಬೇಸ್ ಮಾಡೆಲ್ ಬರ್ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಅಂತ ಹೇಳುವಂಥದ್ದು ಯಾವುದೂ ಬರೋದಿಲ್ಲ. ಆದ ಕಾರಣ ಇದರಲ್ಲಿ ಕಂಪನಿಯಿಂದ ಬಂದದನ್ನ ನೋಡ್ಕೊಂಡು, ಅಂದ್ರೆ ಕಂಪನಿಯಲ್ಲಿ ನಮಗೆ ಯಾವುದೆಲ್ಲ ಫೀಚರ್ಸ್ ಇರೋದಿಲ್ಲ ಅದನ್ನೆಲ್ಲ ಎಕ್ಸ್ಟ್ರಾ ಆಡ್ ಆನ್ ಮಾಡಿದ್ದಾರೆ. ಇದರಲ್ಲಿ ಮೈನ್ ಆಗಿ ಲೆದರ್ ಫಿನಿಶ್ ಇರುವಂತಹ ಒಂದು ಸೀಟ್ ಕವರ್ ಹಾಕಿರುವಂಥದ್ದು, ಜೊತೆಗೆ ಒಂದು ಏನು ಫ್ಲೋರ್ ಮ್ಯಾಟಿಂಗ್, ಅದು ಕೂಡ ವಿನೈಲ್ ಮ್ಯಾಟಿಂಗ್ ಹಾಕಿರುವಂಥದ್ದು, ಸ್ಟಿಚೆಡ್ ಮ್ಯಾಟ್ ಬರುವಂಥದ್ದು ಅದನ್ನು ಕೂಡ ಹಾಕಿಸಿದ್ದಾರೆ. ಆದ್ರೆ ಇದು ನಿಮಗೆ ನೋಡ್ಬೇಕಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂಥರ ಪ್ರೀಮಿಯಂ ಲುಕ್ ಅಲ್ಲಿ ಬರುವಂತಹ ಲೆದರ್ ಫಿನಿಶಿಂಗ್ ಸೀಟ್ ಕವರ್ ಹಾಕಿರುವಂಥದ್ದು. ಒಟ್ಟಿನಲ್ಲಿ ನಾವೊಂದು ಬೇಸ್ ವೇರಿಯಂಟ್ ವೆಹಿಕಲ್ ನ ಪರ್ಚೇಸ್ ಮಾಡ್ಕೊಂಡು ಅದನ್ನ ಟಾಪ್ ಅಂಡ್ ವೇರಿಯಂಟ್ ವರೆಗೆ, ಅಂದ್ರೆ ಟಾಪ್ ಅಂಡ್ ಅಲ್ಲಿ ಬರುವಂತಹ ಎಲ್ಲ ಫೀಚರ್ ಬರುತ್ತೆ ಅಂತ ಹೇಳೋದಲ್ಲ, ಆದ್ರೆ ಆಲ್ಮೋಸ್ಟ್ ನಮಗೆ ಅಗತ್ಯ ಇರುವಂತಹ ಎಲ್ಲ ಫೀಚರ್ ಗಳನ್ನ ಆಡ್ ಆನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಫೀಚರ್ ಗಳನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳುವಂತಹ ಕ್ವಶನ್ ಹಲವರಿಗೆ ಇರ್ಬೋದು, ಕುತೂಹಲ ಹಲವರಿಗೆ ಇರ್ಬೋದು. ಅಂತವರಿಗೆ ನಾನು ಹೇಳುವಂಥದ್ದು ಸುಮಾರು 50,000 ರೂಪಾಯಿಂದ ಹಿಡಿದು ನಿಮಗೆ ಸುಮಾರು 1.5 ಲಕ್ಷ ರೂಪಾಯಿವರೆಗೆ, ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡಿನ ಮೇಲೆ ನಿಮಗೆ ಅದು ಕ್ಯಾಲ್ಕುಲೇಷನ್ ಆಗುವಂಥದ್ದು. ಇದು ಇವಾಗ ಸೀಟ್ ಕವರ್ ನಿಮಗೆ ಕಡಿಮೆ ಅಂತ ಹೇಳಿದ್ರೆ ಒಂದು 5,000 ರೂಪಾಯಿಂದ ಸೀಟ್ ಕವರ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿರುವಂತಹ ಕ್ವಾಲಿಟಿ. ಆದ್ರೆ ಪ್ರೀಮಿಯಂ ಹೋದ ಹಾಗೇನೆ ನಿಮಗೆ 8,000 10,000 ಆ ರೀತಿ ಬರುವಂಥದ್ದು. ಇನ್ನು ಅಲಾಯ್ ವೀಲ್ ನಿಮಗೆ ಇದು ಬ್ರಾಂಡೆಡ್ ಆದ ಕಾರಣ, ಅಲ್ಲಂದ್ರೆ ಕಂಪನಿಯಿಂದ ಒರಿಜಿನಲ್ ಬರುವಂತಹ ಜೆನ್ಯೂನ್ ಐಟಮ್ ಅನ್ನ ಹಾಕಿದ್ದಾರೆ. ಅದಕ್ಕೆ ನಿಮಗೆ 40,000 ರೂಪಾಯಲ್ಲಿ ನಿಮಗೆ 4 ಏನು ಅಲಾಯ್ ವೀಲ್ ಜೊತೆಗೆ 4 ಟೈರ್ ಅನ್ನು ಕೂಡ ಕೊಡ್ತಾರೆ. ಅದು ನಿಮಗೆ ಔಟ್ಸೈಡ್ ಅಲ್ಲಿ ಸಿಗುವಂತ ಚಾನ್ಸಸ್ ಅಲ್ಲ, ಅಂದ್ರೆ ಆ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ಲಿಕ್ಕೆ, ಬ್ರಾಂಡೆಡ್ ಅಂದ್ರೆ ಜೆನ್ಯೂನ್ ಪಾರ್ಟ್ ಸಿಗುವಂತ ತುಂಬಾ ಕಷ್ಟ, ಆ ಪ್ರೈಸ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಇನ್ನು ಇದು ಕೂಡ ಅದೇ ರೀತಿ ನಿಮಗೆ DVR ಇರುವಂತಹ ಕಡಿಮೆಯಲ್ಲೂ ಕೂಡ ನಿಮಗೆ 360 ಕ್ಯಾಮೆರಾ ಸಪೋರ್ಟ್ ಆಗುತ್ತೆ. ಆದ್ರೆ ಇದು ಕಂಪನಿ ಫಿನಿಶ್ ನಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿಯ ಒಂದು ಬ್ಲೋಪಂಕ್ ಇದನ್ನೇ ಹಾಕಿದ್ದಾರೆ, ಅಂದ್ರೆ ಬ್ರ್ಯಾಂಡ್ ಅನ್ನು ಹಾಕಿರುವಂತದ್ದು. ಇಷ್ಟೆಲ್ಲ ಎಕ್ಸ್ಟ್ರಾ ಆಡ್ ಆನ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಈ ರೀತಿಯ ಸರ್ವಿಸ್ ಏನಾದ್ರು ಬೇಕಂತ ಹೇಳಿದ್ರೆ ನಾನು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ಮನೆಗೆ ಬಂದು ಇವರು ಸರ್ವಿಸ್ ಕೊಡ್ತಾರೆ, ಅಂದ್ರೆ ಕೊಟೇಶನ್ ಕೊಡ್ತಾರೆ. ಈ ನಂಬರ್ನ ನೀವು ವಾಟ್ಸಪ್ ಮಾಡ್ಬೋದು, ಇಲ್ಲಾಂದ್ರೆ ಕಾಲ್ ಮಾಡ್ಬೋದು. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಅವರು ನೇರವಾಗಿ ಸರ್ವಿಸ್ ಕೊಡ್ತಾರೆ. ಇನ್ನು ಕಾರು ಬೆಂಗಳೂರಲ್ಲೇ ಇರಲಿ, ಬಳ್ಳಾರಿಯಲ್ಲೇ ಇರಲಿ, ಎಲ್ಲಿ ಬೇಕಂದ್ರೂ ಇರಲಿ, ಮೈಸೂರಲ್ಲೇ ಇರಲಿ, ಮಂಗಳೂರಲ್ಲೇ ಇರಲಿ, ನಿಮ್ಗೆ ಎಲ್ಲಿ ಬೇಕಾದ್ರೂ ಈ ಒಂದು ಸರ್ವಿಸ್ ಇವರು ಕೊಡ್ತಾರೆ. ಎಲ್ಲ ಐಟಮ್ ಅನ್ನು ನಿಮ್ಮ ಏನೋ ಹೋಮ್ ಸರ್ವಿಸ್ ಕೊಟ್ಟು ಅಲ್ಲೇ ಚೇಂಜ್ ಮಾಡ್ಕೊಂಡು ನಿಮ್ಮ ಕಣ್ಣೆದುರುಗಡೆನೇ ಇವರು ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅಲ್ಲೇ ಎಲ್ಲ ಸರ್ವಿಸ್ ಕೊಡ್ತಾರೆ. ನಂಬರ್ನ ಕಾಂಟ್ಯಾಕ್ಟ್ ಆಗ್ಬಹುದು ನಿಮ್ಗೆ ಏನಾದ್ರು ಅಗತ್ಯ ಇದ್ರೆ. ಆದ್ರೆ ಒಂದು ವಿಚಾರ ಅಂತ ಹೇಳುವಂಥದ್ದು, ಅಲಾಯ್ ವೀಲ್ ನಿಮ್ಗೆ ಚೇಂಜ್ ಮಾಡುವಂತಹ ಪ್ಲಾನ್ ಇದ್ರೆ ಗಾಡಿ ಬಂದು 1,000-2,000 ಕಿಲೋಮೀಟರ್ ಓಡಿದಾಗ ಅಲಾಯ್ ವೀಲ್ ಚೇಂಜ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಟೈರ್ಗೆ ವ್ಯಾಲ್ಯೂ ಸಿಗಲ್ಲ. ಅದಕ್ಕಾಗಿ ನಿಮ್ಮ ಟೈರ್ ಅನ್ನ ರಿಟರ್ನ್ ಕೊಟ್ಬಿಟ್ಟು ನಿಮ್ಗೆ 40,000 ರೂಪಾಯಿ ಕೊಟ್ರೆ ಬ್ರ್ಯಾಂಡ್ ನ್ಯೂ ಜೆನ್ಯೂನ್ ಐಟಮ್ ಅನ್ನೇ ಜೊತೆಗೆ 4 ಹೊಸ ಟೈರ್ ಅನ್ನೇ ಇವರು ಕಂಪ್ನಿಯಿಂದನೇ ಹಾಕಿಸಿಕೊಡ್ತಾರೆ ಅಂತ ಹೇಳುವಂತ ಒಂದು ಮಾತನ್ನ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.